ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇಂಡಿಯಾ ಈಗಾಗಲೇ ಬಹುತೇಕವಾಗಿ ಚೆನ್ನಾಗಿ ಆಟ ಆಡ್ತಾ ಇರುವಂಥದ್ದು. ಜನಸಾಮಾನ್ಯರು ಕೂಡ ಇಂಡಿಯಾದ ಬಗ್ಗೆ ಬಹಳಷ್ಟು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇವತ್ತು ನ್ಯೂಜಿಲ್ಯಾಂಡ್ ಮತ್ತು ಇಂಡಿಯಾ ಮ್ಯಾಚ್ ಆಗ್ತಾ ಇದೆ. ಸೊ ಜನಸಾಮಾನ್ಯರು ಏನು ಹೇಳ್ತಾರೆ, ಯಾವುದಕ್ಕೆ ಸಪೋರ್ಟ್ ಮಾಡ್ತಾರೆ ಮ್ಯಾಮ್? ಈಗಾಗಲೇ ಮಹಿಳೆಯರು ಗೆದ್ದು ಒಂದು ತಮ್ಮ ಸಾಧನೆಯನ್ನು ಕೂಡ ತೋರಿಸಿರುವಂಥದ್ದು. ಪುರುಷರ ಟೀಮ್ ಇಂಡಿಯಾದಲ್ಲಿ ಅಂದರೆ ಫೈನಲ್ಗೆ ತಲುಪಿದೆ. ಸೊ ಯಾವ ರೀತಿ ಗೆಲ್ಲುತ್ತಾ, ಹೇಗೆ, ಯಾವ ರೀತಿ ಆಲ್ ದಿ ಬೆಸ್ಟ್ ಹೇಳ್ತೀರಾ? ಖಂಡಿತ ಇಷ್ಟು ದಿನ ಇಂಡಿಯಾ ಟೀಮ್ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದೀರಾ. ಇವತ್ತು ಕೂಡ ಚೆನ್ನಾಗಿ ಆಡಿ ಆಲ್ ದಿ ಬೆಸ್ಟ್. ಡೆಫಿನೆಟ್ಲಿ ಇಂಡಿಯಾ ವಿನ್ ಆಗುತ್ತೆ. ಬಹುತೇಕವಾಗಿ ಇಂಡಿಯಾ ಫೈನಲ್ಗೆ ಬಂದಿದೆ. ಇವಾಗ ಫೈನಲ್ಲು ವಿನ್ ಆಗ್ತೀವಿ ಅಂತಲೂ ಹೇಳ್ಬೋದು. ಯಾಕೆ ಅಂತಂದರೆ ನಮ್ಮ ಯಂಗ್ಸ್ಟರ್ಸು ನೋಡಿದರೆ ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ಒಬ್ಬರು ಯಾರಾದರೂ ಫ್ಲಾಪ್ ಆದರೆ ಇನ್ನೊಬ್ಬರು ಅದನ್ನ ಕವರಪ್ ಮಾಡ್ತಾ ಇದ್ದಾರೆ. ಇವಾಗ ಸಂಜು ಬೇರೆ ಫಾರ್ಮಿಗೆ ಬಂದಿರೋದು ನಮಗೆ ತುಂಬ ಪ್ಲಸ್ ಪಾಯಿಂಟ್ ಆಗಿದೆ. ಇಶಾನ್ ಕಿಶನ್ ಹೇಳಂಗೆ ಇಲ್ಲ. ತಿಲಕ್ ವರ್ಮಾ ಮಿಡಲ್ ಆರ್ಡರಲ್ಲಿ ತುಂಬ ಚೆನ್ನಾಗಿ ಆಗ್ತಾ ಇದ್ದಾರೆ. ಲಾಸ್ಟ್ ಮ್ಯಾಚಲ್ಲಿ ಸೆಮಿಫೈನಲ್ಲಿ ದುಬೈ ಡೆತ್ ಓವರ್ ಮಾಡಿದ್ದು ನೋಡಿದರೆ ಖಂಡಿತ ನಮಗೆ ಓಪಿದೆ, ನಾವು ಕಪ್ ಹೊಡಿತೀವಿ ಅಂತ. ಸೊ ಎಂಟೈರ್ ಟೀಮು ಚೆನ್ನಾಗಿದೆ. ವರುಣ್ ಸ್ವಲ್ಪ ಆಚೆ ಈಚೆ ಆಗಿರ್ಬೋದು, ಬಟ್ ಫೈನಲಿ ಡೆಫಿನೆಟ್ಲಿ ಹೊಡೆತೀವಿ. ಮೊನ್ನೆದೆಲ್ಲ ಮ್ಯಾಚ್ ನೋಡುವಾಗ ಬಹಳಷ್ಟು ಟಫೆಸ್ಟ್ ಇತ್ತು, ಆದರೂ ಕೂಡ ಫೈನಲಿ ನಮ್ಮ ಇಂಡಿಯಾ ವಿನ್ ಆಗ್ತಿತ್ತು. ನಾಳೆ ಕೂಡ ನ್ಯೂಜಿಲ್ಯಾಂಡ್ ಆ್ಯಂಡ್ ಇಂಡಿಯಾ ಇರುವಂಥದ್ದು. ಸೊ ಇವತ್ತು ಎಷ್ಟು ಒಂದು ಹೆಮ್ಮೆ ಅನಿಸುತ್ತೆ ನಿಮಗೆ? ತುಂಬ ಹೆಮ್ಮೆ ಇದೆ. ಯಾಕೆ ಅಂದರೆ ನನ್ನ ದೇಶ ಒಂದು ಕಪ್ಪನ್ನು ಹೊಡೆಯುತ್ತೆ ಅಂತ ಅಂದರೆ ಅದಕ್ಕಿಂತ ಖುಷಿ ಬೇರೆ ಇನ್ನೊಂದೇನಿಲ್ಲ. ಬಹುತೇಕ 146 ಕೋಟಿ ಜನಸಂಖ್ಯೆಯಲ್ಲಿ ಅಷ್ಟು ಜನನೂ ಕ್ರಿಕೆಟ್ ಅಂದ್ರೆ ಅಷ್ಟು ಪ್ರೀತಿ. ನಾವು ಪ್ರೀವಿಯಸ್ ನೋಡಿದ್ವಿ, ಲಾಸ್ಟ್ ಇಯರ್ ನೋಡಿದಾಗ ಶರ್ಮಾ ಆಗ್ಬೋದು, ಕೊಹ್ಲಿ ಆಗ್ಬೋದು, ಒಂದು ಜೋಡಿ ಯಾವ ರೀತಿ ಟೀಮನ್ನು ಫೈನಲ್ ಕಪ್ ಎತ್ಕೊಂಬಂದರು, ಅದೇ ರೀತಿ ಈ ಸರಿನೂ ಸೂರ್ಯನೂ ಕೂಡ ಕಪ್ ತೊಗೊಂಬರ್ತಾರೆ, ಅದರಲ್ಲಿ ಡೌಟೇ ಇಲ್ಲ. ಈ ಸರಿನೂ ನಾವು ಕಪ್ ಹೊಡಿತೀವಿ. ಪ್ರೀವಿಯಸ್ಸಾಗೆ ವುಮೆನ್ ಗೆದ್ದಿದ್ದಾರೆ, ಬೆಂಗಳೂರಲ್ಲಿ ವುಮೆನ್ ಗೆದ್ದರು, ಹುಡುಗರು ಗೆದ್ದರು. ಈ ಸರಿ ವುಮೆನ್ ಗೆದ್ದಿದ್ದಾರೆ, ಇಂಡಿಯಾದಲ್ಲಿ ನಾವು ಕಪ್ ಹೊಡಿತೀವಿ. ಕೊಹ್ಲಿ ಮಾದರಿನ ಎಲ್ಲರೂ ಅನುಸರಿಸ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸುತ್ತಾ? ಯಾಕಂದರೆ ಕೊಹ್ಲಿ ಅನ್ನೋದು ಬಹುತೇಕ ಮಂದಿಗೆ, ನಿಮಗೂ ಕೂಡ ಗೊತ್ತು, IPL ಮ್ಯಾಚ್ ಆದಾಗ ಬಹುತೇಕ ಮಂದಿ ಕೊಹ್ಲಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ಇಲ್ಲಿರುವಂಥ ಹುಡುಗರು ಪಾಲನೆ ಮಾಡ್ತಾ ಇದ್ದಾರೆ? ಡೆಫಿನೆಟ್ಲಿ ಫಾಲೋ ಮಾಡ್ತಾರೆ. ಯಾಕೆಂದರೆ ಒಂದು ಲೆಜೆಂಡ್ಸು ಒಂದಿಷ್ಟು ದಾರಿಯನ್ನು ಹಾಕೊಟ್ಟಾಗ ಅದನ್ನು ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಫಾಲೋನೂ ಕೂಡ ಮಾಡ್ತಾ ಇದ್ದಾರೆ. ಪ್ರೆಸೆಂಟು ಇಂಡಿಯನ್ ಸಂಜು ಆಗ್ಬೋದು, ಅಭಿಷೇಕ್ ಆಗ್ಬೋದು, ಯುವರಾಜ್ ಸಿಂಗ್ದು ಆಗ್ಬೋದು, ಸಚಿನ್ ಪಾಜಿದ್ ಆಗ್ಬೋದು, MSD ಆಗ್ಬೋದು, ರೋಹಿತ್ ಶರ್ಮಾ, ಕೊಹ್ಲಿ, ಇವ್ರದ್ದೆಲ್ಲ ತುಂಬ ಚೆನ್ನಾಗಿ ಫಾಲೋ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಆ ಒಂದು ಕನ್ಸಿಸ್ಟೆನ್ಸಿನ ಇನ್ನೂ ಮೇಂಟೈನ್ ಮಾಡ್ತಾರೆ. ಕೊಹ್ಲಿ ಫಿಟ್ನೆಸ್ ಆಗಿರ್ಬೋದು, ಅವರ ಡೆಡಿಕೇಶನ್ ಆಗಿರ್ಬೋದು ಗೇಮ್ಗೆ, ಅದನ್ನೆಲ್ಲ ತುಂಬ ಚೆನ್ನಾಗೇ ಫಾಲೋ ಮಾಡ್ತಾ ಇದ್ದಾರೆ ನಮ್ಮ ಇಂಡಿಯಾ ಟೀಮಲ್ಲಿ. ಮ್ಯಾಚ್ ನೋಡ್ತೀರಾ? ಇವತ್ತು ಭಾನುವಾರ, ಸೊ ಹೇಗೆ ಫ್ಯಾಮಿಲಿ ಜೊತೆ ನೋಡ್ತೀರಾ, ಹೇಗೆ ಸರ್? ಇಲ್ಲ, ಫ್ಯಾಮಿಲಿ ಜೊತೆ ನೋಡೋಕ್ಕಾಗಲ್ಲ. ಸ್ವಲ್ಪ ನಮ್ಮದು ಹಾಸ್ಪಿಟಲ್ ಬೇರೆ ಇದ್ದಾರೆ, ವೈಫು ಹಾಸ್ಪಿಟಲಲ್ಲಿ ಇದ್ದಾರೆ, ಹಂಗಾಗಿ ಒಬ್ಬನೇ ನೋಡಬೇಕಾಗಿದೆ. ಸೊ ಡೆಫಿನೆಟ್ಲಿ ನೋಡ್ತೀವಿ. ವೆಯ್ಟ್ ಮಾಡ್ತಾ ಇದ್ದೀವಿ ಇವತ್ತು ಎಷ್ಟೊತ್ತಿಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ, ಟಾಸ್ ಯಾರ್ದಾಗುತ್ತೆ ಅನ್ನೋದನ್ನು ಕಾಯ್ತಾ ಇದ್ದೀವಿ. ಇವತ್ತೇನು ಈ ದೇಶದಲ್ಲಿ ಕ್ರೀಡೆ ಕೂಡ ಬಹುಮುಖ್ಯ. ನಾನು ಕೂಡ ಒಂದು ಹೋರಾಟಗಾತಿ. ಈ ಒಂದು ಕ್ರೀಡೆ ಇದರೊಳಗಡೆ ಕ್ರಿಕೆಟನ್ನು ನ್ಯೂಜಿಲ್ಯಾಂಡ್ ಮತ್ತು ಭಾರತದ ನಡುವೆ ನಡೀತಾ ಇದೆ. ಅವರು ಜಯಬೇರಿ ಸಾಧಿಸಿ ಬರಲಿ. ಮಹಿಳೆಯರು ಕೂಡ ಕ್ರಿಕೆಟಲ್ಲಿ ಜಯಬೇರಿ ಸಾಧಿಸಿ ಬಂದಿದ್ದಾರೆ, ಯಾವುದಕ್ಕೂ ಕಡಿಮೆ ಇಲ್ಲ. ನನಗೆ ಕ್ರೀಡೆ ಕೂಡ ನಮ್ಮ ದೇಶದ ಹೆಮ್ಮೆ. ಒಂದು ಗೆದ್ದು ಬರಬೇಕು ಅಂತ ಹೇಳಿ ವಿಶ್ವಾಸವನ್ನು ತಿಳಿಸ್ತೇನೆ. ಇಂಡಿಯಾಕ್ಕೆ ಗೆದ್ದು ಬರಬೇಕು, ಗೆದ್ದು ಜಯಬೇರಿ ಸಾಧಿಸಿ ಬರಲಿ ಅಂತ ಹೇಳಿ ನಾನು ಕೂಡ ಒಬ್ಬ ಹೋರಾಟಗಾತಿಯಾಗಿ ಈ ಕ್ರೀಡೆಗೆ ಮಹತ್ವವನ್ನು ಕೊಡ್ತೇನೆ. ಇಂಡಿಯಾ ನ್ಯೂಜಿಲ್ಯಾಂಡ್ ಆಡ್ತಾ ಇದೆ. 101% ಬೀಯಿಂಗ್ ಆ್ಯಸ್ ಎ ಇಂಡಿಯನ್, ಆಬ್ವಿಯಸ್ಲಿ ಇಂಡಿಯಾ ಗೆಲ್ಲಲೇಬೇಕು. ಅದು ನಮ್ಮ ರಕ್ತದಲ್ಲೇ ಇದೆ. ಯಾವುದೇ ಕಂಟ್ರಿ ಮೇಲೆ ಆಡಲಿ ಇಂಡಿಯಾ, ನಮ್ಮ ಇಂಡಿಯಾ ಅನ್ನೋದು ನಮಗೆ ಹೆಮ್ಮೆ. ಯಾಕಂದರೆ ಪ್ರತಿಯೊಂದರಲ್ಲಿ ಇವಾಗ ಇಡೀ ವರ್ಲ್ಡಲ್ಲಿ ಎಲ್ಲೇ ವಾರ್ ನಡೆದ್ರೂ ಏನೇ ಮಾಡಿದ್ರೇನೋ ಎಲ್ಲರೂ ಇಂಡಿಯಾದಲ್ಲಿ ಬಂದು ಬೆಳಿಬೇಕು, ಬಾಳ್ಬೇಕಂತ ಆಸೆ ಪಡ್ತಾರೆ. ಸೊ ಆಬ್ವಿಯಸ್ಲಿ ಬೀಯಿಂಗ್ ಆ್ಯಸ್ ಎ ಇಂಡಿಯನ್, ಇಂಡಿಯಾ ಶುಡ್ ವಿನ್. ಸೊ ದಿಸ್ ಇಸ್ ಅವರ್ ಮೋಟಿವ್ ಆ್ಯಂಡ್ ದಿಸ್ ಇಸ್ ಅವರ್ ವಿಶ್. ಥ್ಯಾಂಕ್ ಯು. ನ್ಯೂಜಿಲ್ಯಾಂಡ್ ಮತ್ತು ಇಂಡಿಯಾ ಮ್ಯಾಚ್ ಇದೆ. ಇಂಡಿಯಾ ಗೆಲ್ಲಬೇಕು ಅನ್ನೋದು ನಂಗೆ ಭಾಳ ಖುಷಿ ಇದೆ. ಇಂಡಿಯಾ ಗೆದ್ದರೆ ಒಂದು 10 ಜನಕ್ಕಾದರೂ ಊಟ ಹಾಕಿಸ್ತೇನೆ ಅನ್ನೋದು ನಮ್ಗೆ ನಂಬಿಕೆ ಇದೆ. ಇಂಡಿಯಾ ಗೆಲ್ಲಬೇಕು ಅಷ್ಟೇ. ಹೀಗಾಗಿ ಇವತ್ತು ನ್ಯೂಜಿಲ್ಯಾಂಡ್ ಮತ್ತು ಇಂಡಿಯಾಗೆ ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇರ್ತದೆ. ಯೂಶ್ವಲಿ ನಾನೊಬ್ಬ ಫುಟ್ಬಾಲರು, ಆದರೂ ಕೂಡ ಅದೇ ಸ್ಪೋರ್ಟ್ಸ್ ಪರ್ಸನ್ ಹೇಳ್ತೀನಿ, ನಮ್ಮ ಇಂಡಿಯಾ ಗೆದ್ದು ಬೀಗಿ ನಮ್ಮನ್ನ ಹೆಮ್ಮೆ ಪಡಿಸಬೇಕು. ಯಾಕೆಂದರೆ ಸುಮಾರು ಮ್ಯಾಚ್ಗಳಲ್ಲಿ ನಮ್ಮ ಇಂಡಿಯಾ ಸೋತು ಎಲ್ಲರಿಗೂ ಆ ಭಾವನೆಯೇ ಹೊಟ್ಟೋಗಿದೆ. ಬಟ್ ಸ್ಟಿಲ್ ಮೋರ್ ಕ್ರಿಕೆಟರ್ಸ್ ಆರ್ ದೇರ್. ವಿ ಆರ್ ಎಕ್ಸ್ಪೆಕ್ಟಿಂಗ್ Virat Kohli or whoever big players are there. I wish everybody a good luck. And one more thing, you should definitely win this. ಹೇಗೆ ಕಪಿಲ್ ದೇವ್ ಒಂದು ಕಾಲದಲ್ಲಿ
ವರ್ಲ್ಡ್ ಕಪ್ ತಂದರು, ಧೋನಿ ಹೆಂಗೆ ತಂದರು ಅದೇ ಥರ ನೀವು ಮಾಡಬೇಕು. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಬೆಸ್ಟ್ ಆಫ್ ಲಕ್. ನಮಗೆ ಬೂಮ್ರಾ ಇಷ್ಟ. ಅವ್ರ ಬೌಲಿಂಗ್ ಅಂದರೆ ತುಂಬ ಇಷ್ಟ. ಲಾಸ್ಟ್ ಓವರಲ್ಲೂ ಕೂಡ ಕಮ್ಮಿ ರನ್ಸ್ ಇದ್ದರೆ ಅವಾಯ್ಡ್ ಮಾಡ್ತಾರೆ. ಬೂಮ್ರಾ ಅಂದರೆ ತುಂಬ ಇಷ್ಟ. ಇಂಡಿಯಾ ಗೆಲ್ಲಬೇಕಂತ ನಮ್ಮದು ಇಷ್ಟ. ಬೂಮ್ರಾ ಬಿಟ್ಟು ಬೇರೆ ಯಾರು ಇಷ್ಟ? ಬೂಮ್ರಾ ಬಿಟ್ಟು ನಮಗೆ ಹಾರ್ದಿಕ್ ಪಾಂಡ್ಯ ಆಲ್ರೌಂಡರ್, ಹಾಗಾಗಿ ಹಾರ್ದಿಕ್ ಪಾಂಡ್ಯ ಇಷ್ಟ. ಅದು ಬಿಟ್ಟರೆ ಕೊಹ್ಲಿ ಇಷ್ಟ ಆಯಿತು ತುಂಬ. ಎಷ್ಟೇ ರನ್ಸ್ ಇದ್ದರೂ ಅವರು ಕಾದು ವೆಯ್ಟ್ ಮಾಡಿ ಟೀಮ್ನ ಗೆಲ್ಲಿಸ್ಬೇಕಂತ ಆಡ್ತಾರೆ ನೋಡಿಕೊಂಡು. ಸೊ ಕೊಹ್ಲಿ ಇಷ್ಟ. ಅದು ಇವತ್ತಿನ ದಿವಸ ಕ್ರಿಕೆಟ್ ತುಂಬ ಸೂಪರಾಗಿ ಫ್ಯಾಂಟಾಸ್ಟಿಕ್ ಆಗಿರುತ್ತೆ. ಇಡೀ ಪ್ರಪಂಚ ಇದನ್ನ ನೋಡ್ತಾ ಇರುತ್ತೆ ಈ ಕ್ರಿಕೆಟ್ನ. ಅದರಲ್ಲಿ ದೇಶದಲ್ಲಿ ನಮ್ಮ ಭಾರತೀಯರು ಇಂಡಿಯನ್ಸ್ ಅಂತೂ ಇವತ್ತಿನ ದಿವಸ ಹಬ್ಬ. ಯಾಕಂದರೆ ಲಾಸ್ಟ್ ಟೈಮು ವರ್ಲ್ಡ್ ಕಪ್ಪು ಮೆನ್ ಹೊಡೆದಿದ್ದು ನಾವೇ. ಆವಾಗ ಪಾಕಿಸ್ತಾನವ್ರು ಬಂದು ಏನು ಟ್ರೋಫಿ ಕೊಡಬೇಕಾದ್ರೆ ನಮ್ಮ ಕ್ಯಾಪ್ಟನ್ನು ನಮ್ಮ ಪ್ಲೇಯರ್ಸು ತೊಗೊಂಡಿಲ್ಲ. ಅದೇ ನೆಕ್ಸ್ಟ್ ಬಂದ್ಬಿಟ್ಟು ವುಮೆನ್ಸ್ ವರ್ಲ್ಡ್ ಕಪ್ಪು ಹೊಡೆದ್ರು. ಮತ್ತು ಇವತ್ತಿನ ದಿವಸ ಮೆನ್ ಇವತ್ತು ವರ್ಲ್ಡ್ ಕಪ್ ಆಗ್ತಾಯಿದೆ. ಇವತ್ತಿನ ದಿವಸ ನಮ್ಮ ಪ್ರಧಾನಿ ಆಗಲಿ ಅಥವಾ ನಮ್ಮ ತುಂಬ ದೊಡ್ಡ ವ್ಯಕ್ತಿ, ರಾಜಕೀಯ ವ್ಯಕ್ತಿ ಆಗಲಿ, ಯಾರೋ ದೊಡ್ಡವರು ಬಂದು ಇವತ್ತು ಅಮಿತ್ ಶಾ ಆಗಿರ್ಬೋದು ಅಥವಾ ನರೇಂದ್ರ ಮೋದಿ ಆಗಿರ್ಬೋದು, ಅವರು ಬಂದು ಇವತ್ತು ಟ್ರೋಫಿ ಕೊಡ್ತಾರೆ. ಖಂಡಿತ ಇಂಡಿಯಾ ಹೊಡೆಯುತ್ತೆ. ಇಡೀ ಭಾರತ ದೇಶ ಹಬ್ಬ ಮಾಡೇ ಮಾಡುತ್ತೆ ಇವತ್ತಿನ ದಿವಸ. ಓಕೆ, ಆ್ಯಸ್ ಎ ಇಂಡಿಯನ್ ಆಗಿ ಈಗ ಕೊಹ್ಲಿಯನ್ನು ಬಹುತೇಕ ಮಂದಿ ಮಿಸ್ ಮಾಡ್ಕೋತಾರೆ. ಅವರನ್ನು ನೋಡಿಕೊಂಡು ಈಗಿನಂತಹ ಯೂತ್ಸ್ ಆಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸುತ್ತಾ? ಖಂಡಿತ ಮೇಡಮ್. ಯಾರು ಇವತ್ತುವರೆಗೂ ನಮಗೆ ಮಾದರಿ ಆಗಿದ್ರು ಪ್ಲೇಯರ್ಸ್ಗೆ, ಅವನ್ನೆಲ್ಲ ತಿಳ್ಕೊಂಡೆ ಅವ್ರಿಗೆ ಒಂದು ಗಿಫ್ಟನ್ನು ಕೊಡ್ತಾರೆ. ಈ ವರ್ಲ್ಡ್ ಕಪ್ ಗೆದ್ದು ಸ್ಯಾಂಡ್ವಿಚ್ ಆಗುತ್ತೆ. ಫಸ್ಟ್ ಮೆನ್ನು, ಆಮೇಲೆ ವುಮೆನ್ನು, ಮತ್ತೆ ಮೆನ್ನು ಸ್ಯಾಂಡ್ವಿಚ್ ಆಗಿ ಗಿಫ್ಟ್ ಕೊಡುತ್ತೆ ಇಂಡಿಯನ್ ಪ್ಲೇಯರ್ಸು ಈ ಕಪ್ಪು. ಓಕೆ ಸರ್, ಅದು ಬೇರೆ ಇವತ್ತು ಸಂಡೇ. ಸೊ ಇವತ್ತು ಸಂಡೇ ಬಂದಿದೆ. ಸೊ ಎಲ್ಲರೂ ಕೂಡ ಮನೆಯಲ್ಲೇ ಕೂತ್ಕೊಂಡು ಮ್ಯಾಚ್ ನೀವು ಕೂಡ ನೋಡ್ತೀರಾ, ಹೇಗೆ ಸರ್? ಖಂಡಿತ ಮೇಡಮ್, ಈ ಥರ ಅವಕಾಶ ಯಾರೂ ಬಿಡಲ್ಲ. ನಾವೆಲ್ಲರೂ ನೋಡ್ತೀರಿ. ಇದು ಒಂಥರ ಹಬ್ಬ ಥರ. ನಾವು ಇಂಡಿಯನ್ಸ್ ಎಲ್ಲ ಜಾತಿ ವರ್ಗದವರು ಎಲ್ಲರೂ ಇಡೀ ದೇಶನೇ ಒಂದಾಗಂಥ ದಿವಸ ಇವತ್ತು ವರ್ಲ್ಡ್ ಕಪ್ಪು. ಓಕೆ, ಸೊ ಏನು ಹೇಳ್ತೀರಾ ಕೊನೆಯದಾಗಿ? ಖಂಡಿತ ಇಂಡಿಯಾ ಗೆಲ್ಲುತ್ತೆ. ಎಲ್ರಿಗೂ ಚೇಸ್ ಮಾಡ್ತೀನಿ. ಎಲ್ಲರೂ ಹ್ಯಾಪಿಯಾಗಿ ಎಂಜಾಯ್ ಮಾಡಿ. ಬೆಸ್ಟ್ ಆಫ್ ಲಕ್. ಲಾಸ್ಟ್ ಮ್ಯಾಚಲ್ಲಿ ಇಂಗ್ಲೆಂಡು ನ್ಯೂಜಿಲೆಂಡ್ ಇತ್ತು, ಇದು ಸೌತ್ ಆಫ್ರಿಕಾ ನ್ಯೂಜಿಲೆಂಡ್ ಇತ್ತಲ್ಲ. ಸೊ ಅದು ಮ್ಯಾಚು ಸ್ವಲ್ಪ ಟಫ್ ಆಗಿತ್ತು. ಬಟ್ ಅವರಿಗೆ ಈಸಿಯಾಗಿ ಓಪನಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅವರು ಓಪನಿಂಗ್ಸ್ ಅಲ್ಲೇನಿರ್ಬೋದು, ಎಲ್ಲರೂ ಇರ್ಬೋದು. ನ್ಯೂಜಿಲೆಂಡ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಲಾಸ್ಟ್ ಮ್ಯಾಚಲ್ಲಿ. ಬಟ್ ಈ ಮ್ಯಾಚಲ್ಲೂ ಅವ್ರು ಚೆನ್ನಾಗಿ ಆಡ್ತಾರೆ. ಬಟ್ ನಮ್ಮ ಇಂಡಿಯಾ ಪರ್ಫಾರ್ಮೆನ್ಸು ಈ ಸೆಮಿಫೈನಲಲ್ಲಿ ಚೆನ್ನಾಗಿತ್ತು. ಸೊ ಕಮ್ಬ್ಯಾಕ್ ಕೂಡ ಮಾಡಿದರು, ಸಖತ್ತಾಗಿ ಕಮ್ಬ್ಯಾಕ್ ಮಾಡಿದ್ದಾರೆ ಅವರು. ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಅಕ್ಷರ್ ಪಟೇಲ್ ಆಗಿರ್ಬೋದು, ಎಲ್ಲರೂ ಚೆನ್ನಾಗಿ ಕಮ್ಬ್ಯಾಕ್ ಮಾಡಿದ್ದಾರೆ. ಸೊ ಪರ್ಫಾರ್ಮೆನ್ಸು ಚೆನ್ನಾಗಿ ತೋರಿಸಿದ್ದಾರೆ. ಲಾಸ್ಟ್ ಡೆತ್ ಓವರಲ್ಲಿ ಬೂಮ್ರಾ ಅವ್ರು ಬೌಲಿಂಗ್ ಮಾಡಿದ್ನೂ ಕೂಡ ಚೆನ್ನಾಗಿತ್ತು. ಸೊ ರನ್ ಕಂಟ್ರೋಲಲ್ಲಿ ಬಂದಿತ್ತು. ಸೊ ಆ ಥರ ಎಲ್ಲ ಮಾಡಿದ್ದಾರೆ. ಸೊ ಫೈನಲಲ್ಲೂ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಲಿ ಅಂತ. ಸೊ ಹೋಪ್ ಟು ವಿನ್ ದ ಮ್ಯಾಚ್. ಬಟ್ ಆಲ್ ದ ಬೆಸ್ಟ್ ಟು ಇಂಡಿಯಾ. ಆ್ಯಕ್ಚುಲಿ ಲಾಸ್ಟ್ ಟೈಮು ನೋಡಿದ್ವಿ, ಬಟ್ ವಿರಾಟ್ ಕೊಹ್ಲಿ ಅವರೆಲ್ಲ ಈ ಸರ್ತಿ ಆಡ್ತಾ ಇಲ್ಲ. ಸೊ ಮೋಸ್ಟ್ಲಿ ಸ್ವಲ್ಪ ಬೇಜಾರಿದೆ. ಬಟ್ ಸ್ಟಿಲ್ ಇಂಡಿಯಾ ಟೀಮ್ ತುಂಬ ಸ್ಟ್ರಾಂಗ್ ಇದೆ. ಸೊ ಲಾಸ್ಟ್ ಮ್ಯಾಚ್ ನೋಡಿದರೆ ನೀವು ಮೋಸ್ಟ್ಲಿ ವಿ ಹ್ಯಾವ್ ಅರೌಂಡ್ 254 ಮಾಡಿದ್ವಿ. ಸೊ ಐ ಥಿಂಕ್ ಸ್ಟ್ರಾಂಗ್ ಇದೆ ಟೀಮ್. ಮೋಸ್ಟ್ಲಿ ನಾವು ವಿನ್ ಆಗ್ತೀವಿ. ಒಂದೇನಿಲ್ಲ, ನನಗೆ ಫೇವ್ರೇಟ್ ಬಂದು ಅಭಿಷೇಕ್ ಶರ್ಮಾ. ಬಟ್ ಇವಾಗ ಬೂಮ್ರಾಯಿಂದ ಎಲ್ಲ ಮ್ಯಾಚು ಗೆಲ್ತಾ ಇದ್ದಾರೆ. ಬೂಮ್ರಾ ಒಳ್ಳೆ ಚೆನ್ನಾಗಿ ಆಡ್ತಾ ಇದ್ದಾರೆ ಅಷ್ಟೇ. ಮೊನ್ನೆದು ಕೂಡ ನೀವು ನೋಡ್ತಾ ಇರ್ಬೋದು, ಫೈನಲ್ ಹೋಗುತ್ತಾ ಇಲ್ವಾ ಅನ್ನೋ ಬಹಳಷ್ಟು ಡೌಟ್ಫುಲ್ ಇತ್ತು. ಇಲ್ಲ ಅಂದಿದೆ ಮ್ಯಾಚ್ಗೆಲ್ಲ ಡೌಟ್ ಆಗುತ್ತೆ. ಬಟ್ ಓಕೆ, ಚೆನ್ನಾಗಿ ಆಡ್ತಾ ಇದ್ದಾರೆ, ಗೆಲ್ತಾರೆ, ವರ್ಲ್ಡ್ ಕಪ್ ಗೆಲ್ತಾರೆ. ಬೂಮ್ರಾ ಬಿಟ್ಟು ಬೇರೆ ಯಾರು ಇಷ್ಟ? ಬೂಮ್ರಾ ಬಿಟ್ಟರೆ ಬೌಲರ್ ಅಲ್ಲ, ಇನ್ಯಾರಿದ್ದಾರೆ ಅಷ್ಟೇ. ಬೂಮ್ರಾ ಚೆನ್ನಾಗಿ ಮಾಡ್ತಿದ್ದಾರೆ ಅಷ್ಟೇ. ಸೊ ಈ ಹಿಂದೆ ಇದ್ದಂತಹ ಟೀಮ್ ಈಗ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಯಾಕಂದರೆ ಕೊಹ್ಲಿ ಆಗಿರ್ಬೋದು, ಸಚಿನ್ ತೆಂಡೂಲ್ಕರ್, ಧೋನಿ ಆಗಿರ್ಬೋದು, ಅವರನ್ನೆಲ್ಲ ಈಗ ಇವರು ಮೀರಿಸೋ ಥರ ಇದ್ದಾರೆ ಅಥವಾ ಇನ್ನೂ ಡೆವಲಪ್ಮೆಂಟ್ ಆಗ್ತಾ ಇದ್ದಾರೆ, ಹೇಗೆ? ಇಲ್ಲ, ಅವ್ರನ್ನ ಬೀಟ್ ಮಾಡೋಕ್ಕಾಗಲ್ಲ. ಕೊಹ್ಲಿ, ರೋಹಿತ್ ಶರ್ಮನ ಬೀಟ್ ಮಾಡೋಕ್ಕಾಗಲ್ಲ. ಓಕೆ, ಅವರು ಒಳ್ಳೆ ಬ್ಯಾಟ್ಸ್ಮನ್ ಇಬ್ಬರು ಅಷ್ಟೇ ಮೇಡಮ್. ಓಕೆ, ಏನು ಹೇಳ್ತೀರಾ ಕೊನೆಯದಾಗಿ? ಅಷ್ಟೇ, ಗೆಲ್ಲಿ, ವರ್ಲ್ಡ್ ಕಪ್ ಗೆಲ್ಲಿ ಅಂತ ಆಲ್ ದ ಬೆಸ್ಟ್ ಹೇಳ್ತೀನಿ. भारत माता की जीतेगा भाई, जीतेगा, जीतेगा भाई, जीतेगा, जीतेगा भाई, जीतेगा, जीतेगा भाई, जीतेगा, जीतेगा भाई, जीतेगा,
जीतेगा भाई जीतेगा जीतेगा भाई जीतेगा भारत माता की 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 जीतेगा भाई जीतेगा भाई जीतेगा जीतेगा भाई जीतेगा भारत माता की भारत माता की भारत माता की वंदे 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 भारत माता की 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 भारत Everyone join your hands. Join your hands. అప్పుడు కనిపిస్తుంది ఇప్పుడు మాట్లాడ ನ್ಯೂಜಿಲೆಂಡ್ ಮತ್ತು ಇಂಡಿಯಾ ವಿರುದ್ಧ ಮ್ಯಾಚ್ ಇವಾಗ ನಡೀತಿದೆ. ಅದ್ರಲ್ಲಿ ನ್ಯೂಜಿಲೆಂಡ್ ಕೂಡ ಸ್ಟ್ರಾಂಗ್ ಆಗಿದೆ, ಇಂಡಿಯಾ ಕೂಡ ಸ್ಟ್ರಾಂಗ್ ಆಗಿದೆ. ಬಟ್ ನ್ಯೂಜಿಲೆಂಡ್ ಗಿಂತ ಇಂಡಿಯಾನೇ ಸ್ಟ್ರಾಂಗ್ ಆಗಿರೋದು. ಇಂಡಿಯಾ ಡಬಲ್ ಸೆಂಚುರಿ ಹೊಡಿಬೇಕಂತ ಆಸೆ, ಪ್ಲಸ್ ಟ್ರಿಬಲ್ ಕೂಡ. ಇವಾಗ ಥರ್ಡ್ ಟೈಮ್ ಫೈನಲ್ಸ್ ಗೆ ಇಂಡಿಯಾ ಹೋಗಿದೆ, 2 times ಆಲ್ರೆಡಿ ಗೆದ್ದಿದೆ. ಈ ಸತಿ ಕೂಡ ಗೆಲ್ಬೇಕಂತ ಹಾರೈಸ್ತೆ. ಹಾಗೆ ಸಂಜು ಸ್ಯಾಮ್ಸಂಗ್ ಅವರ ಬ್ಯಾಟಿಂಗ್, ಬುಮ್ರಾ ಅವರ ಬಾಲಿಂಗ್, ಅವರು ಮತ್ತೆ ಇಶಾನ್ ಕಿಶನ್ ಹಾಗೂ ಶಿವಂ ದುಬೆ ಇವರೆಲ್ಲ ಸೇರಿ, ಮತ್ತೆ ಕ್ಯಾಪ್ಟನ್ ಆಗಿರುವ ಸೂರ್ಯಕುಮಾರ್ ಯಾದವ್ ಇವರೆಲ್ಲ ಸೇರಿ ಕ್ಯಾಪ್ಟನ್ ಫುಲ್ ವರ್ಲ್ಡ್ ಕಪ್ ನ ಗೆಲ್ಬೇಕಂತ ಹಾರೈಸ್ತಾ ಇಂಡಿಯಾ ಟೀಮ್ ಗೆ ಆಲ್ ದ ಬೆಸ್ಟ್. 2.5 century. ನಂಗೆ 3 ಜನ ಇಷ್ಟ. ಅದ್ರಲ್ಲಿ ಶಿವಂ ದುಬೆ ಹಾಗೂ ಸಂಜು ಸ್ಯಾಮ್ಸನ್ ಮತ್ತೆ ಇಶಾನ್ ಕಿಶನ್. ಬಾಲರ್ ಹೊಡಿಯುತ್ತೆ ಸರ್, ಹಂಗೆ 250, 260, 270. ಸಂಜು ಸ್ಯಾಮ್ಸಂಗ್ ಅವರು ಸೆಂಚುರಿ ಹೊಡಿಬೇಕಂತ ಗಂಗಾ. ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಇಬ್ರು ಕೂಡ ಫೈನಲ್ ಹಂತಕ್ಕೆ ತಲುಪಿದ್ದಾರೆ T20 ವರ್ಲ್ಡ್ ಕಪ್ ನಲ್ಲಿ. ಇವತ್ತು ನಡೀತಕ್ಕಂಥ ರೋಮಾಂಚಕ ಪಂದ್ಯದಲ್ಲಿ ಎರಡು ಟೀಮ್ಗಳು ಕೂಡ ತುಂಬಾ ಬಲಿಷ್ಠವಂತ ಟೀಮ್ ಆಗಿರ್ತವೆ. ಆದ್ರೆ ಇಂಡಿಯನ್ ಟೀಮ್ ಇನ್ನೂ ಬಲಿಷ್ಠವಂತ ಟೀಮ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬ್ಯಾಟಿಂಗ್ ಆರ್ಡರ್ ತುಂಬಾ ಉತ್ತಮವಾದ ರೀತಿಯಲ್ಲಿ ಇದೆ. ಸಂಜು ಸ್ಯಾಮ್ಸನ್ ಆಗಿರ್ಬೋದು, ಇಶಾನ್ ಕಿಶನ್ ಆಗಿರ್ಬೋದು, ತಿಲಕ್ ವರ್ಮಾ ಆಗಿರ್ಬೋದು, ಅಭಿಷೇಕ್ ಶರ್ಮಾ ಅವ್ರು ಸ್ವಲ್ಪ ಮಿಂಚಿದ್ರು ಕೂಡ ಈ 250ರ ಗಡಿ ನಮ್ಮ ಭಾರತ ತಂಡ ದಾಟುತ್ತೆ ಅಂತಕ್ಕಂಥದ್ದು. ಇನ್ನು ಆಲ್ರೌಂಡ್ ನೋಡ್ತಕ್ಕಂಥದ್ದಾಗಿದ್ರೆ ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಶಿವಂ ದುಬೆ ಆಗಿರ್ಬೋದು, ಅಕ್ಷರ್ ಪಟೇಲ್ ಆಗಿರ್ಬೋದು ತುಂಬಾ ಉತ್ತಮವಾದ ರೀತಿಯಲ್ಲಿ ಆಲ್ರೌಂಡ್ ಪ್ರದರ್ಶನ ನೀಡ್ತಾ ಇದ್ದಾರೆ. ಬೌಲಿಂಗ್ ನಲ್ಲಿ ನಮ್ಮ ಬುಮ್ರಾ ಅಂತ ಪ್ರಸಿದ್ಧ ಆಗಿರ್ತಕ್ಕಂಥದ್ದು, ಪವರ್ ಪ್ಲೇನ್ ಆಗಿರ್ಬೋದು, ಡೆತ್ ಓವರ್ ನಲ್ಲಿ ಆಗಿರ್ಬೋದು ತುಂಬಾ ಉತ್ತಮವಾದ ಪ್ರದರ್ಶನ ನೀಡ್ತಾ ಇದ್ದಾರೆ. ವರುಣ್ ಚಕ್ರವರ್ತಿ ಅವರು ಸ್ಪಿನ್ನಿಂಗ್ ಆಗಿರ್ಬೋದು, ಹರ್ಷದೀಪ್ ಸಿಂಗ್ ಅವ್ರ ಬಾಲಿಂಗ್ ಆಗಿರ್ಬೋದು, ಇವರು ಎಲ್ಲರನ್ನೂ ಸಾರಥ್ಯ ವಹಿಸಿರ್ತಕ್ಕಂಥ ಸೂರ್ಯಕುಮಾರ್ ಯಾದವ್ ಅವರು ತುಂಬಾ ಉತ್ತಮವಾದ ರೀತಿಯಲ್ಲಿ ಮಾಡ್ತಾ ಹೋಗ್ತಿದ್ದಾರೆ. ಹಾಗಾಗಿ ಇಂಡಿಯನ್ ಟೀಮ್ ಗೆಲ್ಲುತ್ತೆ ಅಂತಕ್ಕಂಥ ಆತ್ಮವಿಶ್ವಾಸ ನಮ್ಮಲ್ಲಿದೆ. ಹಾಗಾಗಿ ಈ ಒಂದು ದಿನ ಶ್ರೀ ವಾಸವಿ ಮಾತೆಯ ಆಶೀರ್ವಾದ ಪಡ್ಕೋದಕ್ಕೆ ಶಾಲಾ ಮಕ್ಕಳ ಕಡೆಯಿಂದ ನಾವು ಪೂಜೆ ಸಲ್ಲಿಸಿದ್ದೀವಿ. ಶ್ರೀ ವಾಸವಿ ಎಜುಕೇಶನ್ ಟ್ರಸ್ಟ್ ಆಡಳಿತ ಮಂಡಳಿ ಕಡೆಯಿಂದ ಮತ್ತು ಶ್ರೀ ವಾಸವಿ ವಿದ್ಯಾಲಯದ ಸಿಬ್ಬಂದಿ ವರ್ಗದ ಕಡೆಯಿಂದ ಮತ್ತು ಎಲ್ಲಾ ಮುದ್ದು ಮಕ್ಕಳ ಕಡೆಯಿಂದ ಟೀಮ್ ಇಂಡಿಯಾಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಟೀಮ್ ಇಂಡಿಯಾ ಗೆಲ್ಲುತ್ತೆ ಅಂತ ಆತ್ಮವಿಶ್ವಾಸ ನಮ್ಮಲ್ಲಿದೆ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಶಾಲೆಯಲ್ಲಿ ಏನ್ ಮಾಡಿ ಸರ್, ಶಾಲೆಯಲ್ಲಿ ನಾವು ಈ ದಿನ ಈ ಒಂದು ವಾಸವಿ ಮಾತೆಗೆ ಪೂಜೆ ಸಲ್ಲಿಸ್ಬಿಟ್ಟು, ಕ್ರಿಕೆಟ್ ಕಿಟ್ ಕೂಡ ಪೂಜೆ ಸಲ್ಲಿಸ್ಬಿಟ್ಟು, ಈ ಒಂದು ವಿಶೇಷವಾಗಿ ಈ ಒಂದು ಸಂದರ್ಭಕ್ಕೆ ನಾವೊಂದು ಹೊಸ ಹಾಡನ್ನು ರಚಿಸ್ಬಿಟ್ಟು ಅದಕ್ಕೆ ಡ್ಯಾನ್ಸ್ ನ ಕೂಡ, ನೃತ್ಯ ಕೂಡ ಪ್ರದರ್ಶಿಸ್ತಾರೆ ನಮ್ಮ ಮಕ್ಕಳು. ಅದರಲ್ಲಿ ಭಾರತ್ ಮಾತಾ ನಮ್ಮ ಮಕ್ಕಳು ಕೂಡ ಎಲ್ಲರೂ ಕೂಡ ಲೇಜಿಮ್ ಡ್ಯಾನ್ಸ್ ನ ಮತ್ತು ಈ ಒಂದು ಹಾಡನ್ನ ಈ ಒಂದು ಮ್ಯಾಚ್ ಗೋಸ್ಕರನೇ ಅಂಕಿತ ಮಾಡೋದಕ್ಕೆ ನಾವೊಂದು ಹಾಡನ್ನು ರಚಿಸಿರ್ತೇವೆ. ಅದಕ್ಕೆ ಸಂಗೀತ ಮತ್ತು ಡ್ಯಾನ್ಸ್ ಎಲ್ಲದೂ ಕೂಡ ನೀವು ಈಗ ವೀಕ್ಷಿಸ್ತಾ ಹೋಗ್ತೀವಿ.
ನನ್ನ ಹೆಸರು ವೀರೇಶ್ ಅಂತ ಶಿವಾಸಿ ವಿದ್ಯಾಲಯದ ಮುಖ್ಯೋಪಾಧ್ಯಾಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಭಾರತ ಮತ್ತು ನ್ಯೂಜಿಲೆಂಡ್ ದೇಶಗಳ ಮಧ್ಯದ ಆಟಗಾರರ ಮಧ್ಯೆ ನಡೆಯುವಂಥ ಕ್ರಿಕೆಟ್ ಅಂತಿಮ ಪಂದ್ಯಾವಳಿಯಲ್ಲಿ ನಿಶ್ಚಿತವಾಗಿ ಭಾರತ ದೇಶ ಗೆಲ್ತದೆ ಅನ್ನುವಂಥ ಆತ್ಮವಿಶ್ವಾಸವನ್ನು ನಾವೆಲ್ಲರೂ ಹೊಂದಿದ್ದೀವಿ. ನಮ್ಮ ಆಟಗಾರರು ಒಳ್ಳೆಯ ಒಂದು ಇಲ್ಲಿಯವರೆಗೆ ಪ್ರತಿಭೆಯನ್ನು ತೋರಿಸಿಕೊಟ್ಟಿದ್ದಾರೆ. ಇಡೀ ಜಗತ್ತಿನಲ್ಲಿ ಕ್ರಿಕೆಟದಲ್ಲಿ ವಿಶೇಷವಾಗಿ ನಮ್ಮ ಭಾರತ ದೇಶ ಯಾವಾಗಲೂ ಮುನ್ನಡೆಯನ್ನು ಸಾಧಿಸ್ತಾ ಬಂದಿದೆ. ನಾನು ಎಲ್ಲ ನಮ್ಮ ದೇಶದ ಆಟಗಾರರಿಗೆ ಈ ಸಂದರ್ಭದಲ್ಲಿ ಶುಭ ಕೋರ್ತೇನೆ ಮತ್ತು ಅವರು ಈ ಅಂತಿಮ ಪಂದ್ಯವನ್ನು ಗೆದ್ದು ತಂದು ಭಾರತ ದೇಶದ ಒಂದು ಕೀರ್ತಿ ಪತಾಕೆಯನ್ನು ಹಾರಿಸಬೇಕು ಅಂಥೇಳಿ ಅವರಲ್ಲಿ ನಾನು ಶುಭಾಶಯ ಕೋರ್ತೇನೆ. ಮತ್ತು ಈ ಅಂತಿಮ ಪಂದ್ಯದಲ್ಲಿ ನಮ್ಮ ದೇಶ ಗೆಲ್ಲಲು ದೇವರು ಸಹಿತ ಸಹಾಯ ಮಾಡ್ಬೇಕಂಥೇಳಿ ನಾನು ದೇವರಲ್ಲಿನೂ ಸಹಿತ ಪ್ರಾರ್ಥನೆ ಮಾಡ್ತೀನಿ. ಈಗ 3 ಮ್ಯಾಚ್ ಅಂತೂ ಗೆದ್ದಿದ್ದಾರೆ ಹಿಂದೆ ಈಗ ಮತ್ತು ಮುಂದೆ ಈಗ ನಮ್ಮ ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ನಮ್ಮ ಕ್ಯಾಪ್ಟನ್ ಆದಂಥ ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, ಅದೇ ರೀತಿ ಸಂಜು ಸ್ಯಾಮ್ಸನ್ ಅವರು ಆಗಿರ್ಬೋದು, ಇವರೆಲ್ಲ ಅವರ 100% ಆಟವನ್ನು ಕೊಟ್ಟು ನಮ್ಮ ಭಾರತ ಟೀಮಕ್ಕೆ ಜಯವನ್ನು ಸಾಧಿಸುತ್ತಾರೆ. ನಾವು ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ ಅಂತ ಹೇಳಿ. ನಾನು ವಿಶ್ವನಾಥ್ ಬಸನಗೌಡ ಪಾಟೀಲ್, ವಿಜಯಪುರ ಜಿಲ್ಲೆ ಮನಗುಳಿ ಗ್ರಾಮದವನು. ಇವಾಗ ಹೇಳ್ಬೇಕಂತಂದ್ರೆ ಈಗ 2 T20 ವರ್ಲ್ಡ್ ಕಪ್ಪನ್ನು ಇಂಡಿಯಾ ಗೆದ್ದದ್ದಾಗ್ಯದ. ಇದು ಇಂಡಿಯಾದಲ್ಲೇ 3rd ಮ್ಯಾಚ್ ಇರೋದ್ರಿಂದ, ಅಂದ್ರೆ 3ನೇ T20 ಇರೋದ್ರಿಂದ ಇದು ಇಂಡಿಯಾ ವಿನ್ ಆಗ್ತದೆ ಅಂತ ಹೇಳಕ್ಕೆ ನಾನು ಭಾಳ ಅತಿಶಯೋಕ್ತಿ ಏನು ಅನ್ನಿಸ್ತದೆ. ಯಾಕಂತಂದ್ರೆ ಈ ಇಂಡಿಯಾ ಎಲ್ಲ ಫೀಲ್ಡ್ದಲ್ಲಿನೂ ಇವತ್ತು ಬ್ಯಾಟಿಂಗ್ದಲ್ಲಿ ತೋಡ್ರಿ, ಬಾಲಿಂಗ್ದಲ್ಲಿ ತೋಡ್ರಿ, ಫೀಲ್ಡಿಂಗ್ದಲ್ಲಿ ತೋಡ್ರಿ, ಎಲ್ಲದರಲ್ಲಿನೂ ಫಾರ್ಮ್ನಲ್ಲಿ ಅದ. ಯಾಕಂದ್ರೆ ಈಗ ನಮಗೆ ಪ್ಲೇಯರ್ಸ್ ಏನದಾರ ಇವರು ಒಂದು ರೀತಿ ಪ್ಲೇಯರ್ಸ್ ಇಟ್ಕೊಂಡು ಇವರು ದೈತ್ಯರತ್ತ. ಮೊನ್ನೆ ಒಂದು ಯಾವುದೋ ದೇಶದ ಕ್ರಿಕೆಟ್ ಚಾಂಪಿಯನ್, ಕ್ರಿಕೆಟ್ ಪ್ಲೇಯರ್ ಅಥವಾ ಕ್ರಿಕೆಟ್ ಏನದು ಕ್ಯಾಪ್ಟನ್ನೇ ಹೇಳಿದಾನ, ಇಂಡಿಯಾ ಹೆಂಗದಪ್ಪ ಇವಾಗ ತಂದ್ರೆ ಸಾಧಾರಣ ಇಂಡಿಯಾದವ್ರನ್ನ ಸೋಲ್ಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇಂಡಿಯಾದವ್ರು ಒಬ್ರಿಲ್ಲ ಒಬ್ರು ಆಡೇ ಆಡ್ತಾರೆ. ಯಾಕಂದ್ರೆ ಒಬ್ರಿಲ್ಲ ಒಬ್ರು ಬಾಲಿಂಗ್ದಲ್ಲಿ ಸಕ್ಸಸ್ ಆಗೇ ಆಗ್ತಾರೆ. ಈಗ ಮೊನ್ನೆ ಇಂಗ್ಲೆಂಡ್ ಜೊತೆ ಆಟ ನೋಡಿದ್ರೆ ಅಂದ್ರೆ ಈಗೇನು ಸ್ಯಾಮ್ಸನ್ ಅದಾನ ವಿಕೆಟ್ ಕೀಪರ್, ಅವ 89, 98 ಎಷ್ಟು ಹೊಡೆದ್ರು ಅವರು. ಮತ್ತು ಫೀಲ್ಡಿಂಗ್ದಲ್ಲಿ ಈಗ ಹರ್ಷದ್ ಪಟೇಲ್ ಅನ್ನಂಥ ಹುಡುಗ, ಅವ 2 ಕ್ಯಾಚ್ ಇಷ್ಟು ವಂಡರ್ಫುಲ್ ಕ್ಯಾಚ್ ಹಿಡ್ದ. ಅದು ಭಾರಿ, ಅದು ಅವು 2 ಕ್ಯಾಚ್ ಹಿಡಿದಿದ್ದಕ್ಕೆ ಮತ್ತು ಇಂಡಿಯಾ ವಿನ್ ಆಯ್ತು ಅಂತ ಹೇಳ್ಬೋದು. ಮತ್ತು ಲಾಸ್ಟ್ ಓವರ್ದಾಗ ಯಾರಿಗೋ ಒಂದು ಲಾಸ್ಟ್ ಓವರ್ದಾಗ ಫಸ್ಟ್ ಇದು ಕೊಟ್ಟಿದ್ರು, ಓವರೇ ಅವನಿಗೆ ಬಾಲಿಂಗ್ ಕೊಟ್ಟಿದ್ರು. ಅವ್ರ ಹೆಸರು ನೆನಪಿಲ್ಲ ನನಗೆ. ಅವ್ರಿಗೆ ಕೊಟ್ಟರೆ ಅವರು ಲಾಸ್ಟಿಗೆ ಒಂದು ವಿಕೆಟ್ ತೊಗೊಂಡ್ಬಿಟ್ರು. ಆ ವಿಕೆಟ್ ತೊಗೊಂಡಿದ್ದಕ್ಕೇನೆ ಇಂಗ್ಲೆಂಡ್ ಜೊತೆ ಇಂಡಿಯಾ ವಿನ್ ಆಯ್ತು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಇವತ್ತಿನ ದಿನದಲ್ಲಿ ಏನದ 7 ಗಂಟೆಗೆ ಏನು ಮ್ಯಾಚ್ ಚಾಲು ಆಗೋದದ, ನಮ್ಮ ಭಾರತೀಯ ಕ್ರಿಕೆಟರ್ಸ್ ಎಲ್ಲರೂ ಒಳ್ಳೆಯ ಫಾರ್ಮ್ನಲ್ಲಿದ್ದಾರೆ. ಆಟ ಆಡಿ ಇದನ್ನು ಗೆಲ್ಲಬೇಕು, ಇದನ್ನು ಗೆದ್ದೇ ತೀರ್ತಾರೆ ಅಂತ ಹೇಳಿ ಹೆಮ್ಮೆ ಅನ್ನಿಸ್ತದೆ ನಮಗೆ. ನಾವು ಗೆದಿಬೇಕನ್ನಂಥ ಆಶಾಭಾವ ಇಟ್ಕೊಂಡು ಎಲ್ಲ ದೇವರಲ್ಲಿನೂ ಪ್ರಾರ್ಥನೆ ಮಾಡೋದು ಏನಪ್ಪ ಅಂತಂದ್ರೆ, ಈಗ ಇದು ಹ್ಯಾಟ್ರಿಕ್ ಆಗಬೇಕು ಇಂಡಿಯಾಕ್ಕೆ. ಈಗಾಗಲೇ 2 T20 ಗೆದ್ದಾರ ಮ್ಯಾಚ್, ಇದನ್ನು ವರ್ಲ್ಡ್ ಕಪ್ T20 ಗೆದ್ದು 3 ಹ್ಯಾಟ್ರಿಕ್ ಮಾಡ್ಕೋಬೇಕಂತ ಹೇಳಿ ನಮ್ಮಲ್ಲಿ ಆಶಾಭಾವನೆ ಅದ. 2026 T20 ವರ್ಲ್ಡ್ ಕಪ್ ಇಂಡಿಯಾ ಹಾಗೂ ನ್ಯೂಜಿಲೆಂಡ್ ಫೈನಲ್ ಬಂದವು. ಈ ಫೈನಲ್ ಪಂದ್ಯದಲ್ಲಿ ನಮ್ಮ ನೆಚ್ಚಿನ ತಂಡ ಏನು ಇಂಡಿಯಾ ಗೆಲ್ತದೆ ಅಂತೇಳಿ ನಮ್ಮ ಆಶೆ ಅದ. ಅದರೊಳಗೆ ವಿಶೇಷ ಹೇಳ್ಬೇಕಂದ್ರೆ ಅಭಿಷೇಕ್ ಶರ್ಮಾ ಏನು ಪಾರ್ಮೋಜರ್ ಕಳ್ಕೊಂಡಾರ. ಇವತ್ತು ಅವ ಒಂದು 10 ಓವರ್ ಮಿತ್ ಆಡಿದ್ರೆ ಆರಾಮ್ಸಿರಿ ನಮ್ಮ ಇಂಡಿಯಾ ಗೆಲ್ತದೆ. ಇವತ್ತು ಅವರು ಇರ್ಬೋದು, ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಇರ್ಬೋದು, ಇವರೆಲ್ಲ ಇವತ್ತು ಆಡಿದ್ರೆ. ಯಾಕಂದ್ರೆ ಈಗಾಗಲೇ ನಮ್ಮ ಈ ಓಪನರ್ ಏನು ಸಂಜು ಸ್ಯಾಮ್ಸನ್ ಇರ್ಬೋದು, ಅಥವಾ ಇಶಾನ್ ಕಿಶನ್ ಇರ್ಬೋದು, ತಿಲಕ್ ವರ್ಮಾ ಇರ್ಬೋದು, ಮತ್ತು ಹಾರ್ದಿಕ್ ಪಾಂಡ್ಯ ಇರ್ಬೋದು, ಮತ್ತು ಶಿವಮ್ ದುಬೆ ಇರ್ಬೋದು, ಇವರೆಲ್ಲ ಬ್ಯಾಟಿಂಗ್ ಲಯ ಆದವ್ರಿಗೆ. ಇವತ್ತು ಇವರಿಬ್ರು ಲಯ ಕಂಡುಕೊಂಡು ಹೆಚ್ಚಿನ ಒಳ್ಳೆ ಒಂದು ಸ್ಕೋರ್. ಇವತ್ತು ಟಾಸ್ ಯಾರು ಗೆಲ್ತಾರ ಗೊತ್ತಿಲ್ಲ, ದೇವರಿಗೆ ಗೊತ್ತಾ. ಟಾಸ್ ಗೆದ್ದು ಮೊದಲನೇ ಬ್ಯಾಟಿಂಗ್ ಏನ್ರಿ ಇವರು ತಗೊಳ್ಳಿ ಅಥವಾ ಅವ್ರು ಗೆದ್ದು ಇವ್ರಿಗೆ ಕೊಟ್ರಪ್ಪ ಅಂದ್ರೆ ಒಂದು ಒಳ್ಳೆ ಸ್ಕೋರ್. ಮೊನ್ನೆ ಏನು 257 ಮಾಡಿದ್ರಲ್ಲ, ಅದಕ್ಕಿಂತ ಹೆಚ್ಚಿನ ಸ್ಕೋರ್ ಒಟ್ಟರು ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ರೆ ನಮ್ಮ ಬೌಲರ್ ಏನದಲ್ಲ, ಬೌಲರ್ ಅವ್ರನ್ನ ಕಟ್ಟಿ ಹಾಕ್ಲಕ್ಕ
ಸಾಧ್ಯವ. ನಮ್ಮ ಇವತ್ತು ನಾವು 100ಕ್ಕೆ 100 ನಮ್ಮ ಇಂಡಿಯಾ ಗೆಲ್ತದ ಅಂತೇಳಿ 100ಕ್ಕೆ 100 ನಾ ಆಶಾಭಾವನೆ ಹೊಂದಿನಿ. ಗೆದ್ದೇ ಗೆಲ್ತದ. ಜೈ ಇಂಡಿಯಾ. ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು ಆಗ್ಬೋದು ಸರ್? ಫೇವ್ರೆಟ್ ಪ್ಲೇಯರ್ ಅಂದ್ರೆ ನಾವು ಮೊದಲಿಗೆ ವಿರಾಟ್ ಕೊಹ್ಲಿ, ಶರ್ಮಾ, ರೋಹಿತ್ ಶರ್ಮಾ. ನಾವು ಈಗ ಬೌಲಿಂಗ್ ಒಳಗಂದ್ರೆ ಜಸ್ಪ್ರೀತ್ ಬುಮ್ರಾ. ಇನ್ನು ಉಳಿಸಿದವ್ರು ಈಗಾಗಲೇ ನಮ್ಮ ಸಂಜು ಸ್ಯಾಮ್ಸನ್ ಆಡಕತ್ತಾರ ಮತ್ತು ಇವು ಹಾರ್ದಿಕ್ ಪಾಂಡ್ಯ ಅವರ ಎಲ್ಲರೂ ಅಚ್ಚುಮೆಚ್ಚು ಅದಾರ. ವಿಶೇಷವಾಗಿ ಮೊದಲ ನಾವು ಕ್ರಿಕೆಟ್ ನೋಡೋಕ್ಕಾಗಿ ಅವಾಗ ಮೊದಲು BS ಚಂದ್ರಶೇಖರ್ ಅಂತಿದ್ರು, ಪ್ರಸನ್ನ ಅಂತಿದ್ರು, ನಮ್ಮ ಈ ವಿಶ್ವನಾಥ್ ಇದ್ದ, ಇವರೆಲ್ಲ ಒಳ್ಳೆ ಬ್ಯಾಟ್ಸ್ಮನ್ ಮೊದಲಿದ್ರು. ಒಟ್ಟಾರೆ ಇವತ್ತು ಗೆಲ್ತದೆ ಇಂಡಿಯಾ. ಇವತ್ತು ಇಂಡಿಯಾ ಗೆಲ್ತದೆ. 100ಕ್ಕೆ 100 ಇಂಡಿಯಾ ಗೆಲ್ತದೆ. ಓಕೆ ಸರ್. ಇವತ್ತು ನಾವು ದೇವರೊಳಗೆ ಪ್ರಾರ್ಥನೆ ಮಾಡ್ತೀವಿ, ಇಂಡಿಯಾ ಗೆಲ್ಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಸರಿ. ಓಕೆ. ಆಲ್ ದಿ ಬೆಸ್ಟ್ ಇಂಡಿಯಾ. ಇಂಡಿಯಾ ಗೆಲ್ಲಲೇಬೇಕು, ಇಂಡಿಯಾ ಗೆಲ್ಲಲೇಬೇಕು, ಇಂಡಿಯಾ ಗೆಲ್ಲಲೇಬೇಕು. ಆಲ್ ದ ಬೆಸ್ಟ್ ಫಾರ್ ಇಂಡಿಯಾ. ನಾವು ಇಂಡಿಯಾ ಗೆಲ್ಬೇಕು ಅಂತ ನಾವು ಇಡೀ ಫ್ರೆಂಡ್ ಸರ್ಕಲ್ಸ್ ಒಟ್ಟು ದೇವ್ರಿಗೆ ಪೂಜೆ ಮಾಡೇವಿ, ದೇವ್ರ ಬಳಿ ಬಿಡ್ಕೊಂಡೇವಿ ಇಂಡಿಯಾ ಗೆಲ್ಲುತ್ತೆ ಅಂದು. ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಒಂದ್ 2 ಮ್ಯಾಚ್ನಲ್ಲಿ ಚಂದಾಗ ಆಡಿದ್ರು ಅವ್ನ ಕ್ಯಾಪ್ಟನ್ಸಿಲಿಂತ್ರ ಗೆಲ್ಲತ್ತಿತ್ತು ಈ ಸರ್ ಮ್ಯಾಚ್. ಸಂಜು ಸ್ಯಾಮ್ಸನ್ ಚಂದಾಗಿ ಆಡ್ಯಾರ. 97 ಅಂತ ಹೊಡೆದು ಸೆಮಿಫೈನಲ್ ಬರುಮಟ ಅವನೇ ಕಾರಣ. ಅವನ ಮೇಲೆ ಎಷ್ಟೇ ಆರೋಪ ಅದು ಕೊಟ್ರು ಅವ ಏನಂತ ತೋರಿಸ್ಕೊಂಡಾನ. ಬುಮ್ರಾ ಅದು ಎಲ್ಲರೂ ಕನ್ಸಿಸ್ಟೆನ್ಸಿಲಿಂತ್ರ ಆಡಾಕ್ತಾರ. ಎಲ್ಲ ಒಬ್ರಿಲ್ಲ ಈ ಸದ್ ಸ್ಪಿನ್ನರ್ನಾಗ ಯಾರು ಅಕ್ಷರ್ ಪಟೇಲ್ ಆಡ್ಲಿಕ್ಕಂದ್ರೆ ಈ ಸದ್ ಚಕ್ರವರ್ತಿ ಆಡ್ತಾನ. ಈ ಕಡೆ ಚಕ್ರವರ್ತಿ ಆಡ್ಲಿಕ್ಕಂದ್ರೆ ಇನ್ನೊಬ್ಬರು ಆಡ್ತಾರ. ಮೊನ್ನೆ ಸೆಮಿಫೈನಲ್ನಾಗ ಈ ಸದ್ ಲಾಸ್ಟ್ ಓವರ್ ಫಸ್ಟ್ ಓವರ್ನಾಗೆ ಫಸ್ಟ್ ವಿಕೆಟ್ ತಗೊಂಡ ಶಿವಮ್ ದುಬೆ. ಅವನ ಸಮಯದಿಂದ ಈ ಸರ್ ಸೆಮಿಫೈನಲ್ ನಾವು ಈ ಸರ್ ಫೈನಲಿಗೆ ಬಂದಿದ್ದು. ಅವ್ನು ತಗೊಂಡಿದ್ರ ವಿಕೆಟು ತುಂಬಾ ಮಹತ್ವವಾದಿತ್ತು. ಮತ್ತೆ ಎಲ್ಲರೂ ಕನ್ಸಿಸ್ಟೆನ್ಸಿಲಿಂತ್ರ ಆಡತ್ತಿದ್ದಾರೆ. ಒಬ್ಬರು ಆಡ್ಲಿಕ್ಕಂದ್ರೆ ಇನ್ನೊಬ್ಬರು ಆಡತ್ತಾರ. ಮತ್ತ ಅಕ್ಷರ್ ಪಟೇಲ್ ಕ್ಯಾಚ್ ಮತ್ತ ಹೋದ ವರ್ಷ ಅಥವಾ ಹೋದ ಮ್ಯಾಚ್ ನಲ್ಲಿ ಸೂರ್ಯಕುಮಾರ್ ಯಾದವ್ ಕ್ಯಾಚ್ ಹಿಡಿದಾಗೆ ಈ ಸಲ ಅಕ್ಷರ್ ಪಟೇಲ್ ಹಿಡಿದಾನೆ. ಅವ್ರ ಕಾರಣದಿಂದ ನಾವು ಈಗ ಫೈನಲಿ ಬಂದಿದ್ದೀವಿ. ಬಟ್ ಎಲ್ಲರೂ ಸೇರಿಸಿ ಇಂಡಿಯಾ ಟೀಮ್ ನಲ್ಲಿ ಚೆನ್ನಾಗಿ ಆಡ್ತಿರೋದ್ರಿಂದ ನಾವು ಫೈನಲಿ ಬಂದೇವಿ. ಎಲ್ಲರೂ ಸರ್ ಬೇಡ್ಕೊಳ್ಳಂದೇವಿ. ಈ ಆಲ್ ದ ಬೆಸ್ಟ್ ಇಂಡಿಯಾ. ಇಂಡಿಯಾ ಗೆಲ್ಲಿ. ನಿಮ್ಮ ಹೆಸರು? ಸಂಜುಗೌಡ ಪಾಟೀಲ್. ಅಷ್ಟೇ ಅಲ್ಲದೆ ಭಾರತ ತಂಡದ ಆಟಗಾರರ ಫೋಟೋಗಳು ಜೊತೆಗೆ ಭಾರತ ತಂಡದ ಫ್ಲಾಗ್ ಅನ್ನು ಹಿಡ್ಕೊಂಡು ಚೇರ್ ಅಪ್ ಮಾಡ್ತಾ ಇದ್ದಾರೆ. ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ವಿಶ್ವಕಪ್ ಅನ್ನ ಭಾರತ ಗೆದ್ದೇ ಗೆಲ್ಲುತ್ತೆ ಎನ್ನುವ ನಿಟ್ಟಿನಲ್ಲಿ ವಿಶ್ವಾಸವನ್ನ ಹೊಂದಿರತಕ್ಕಂಥ ಮಕ್ಕಳು ಪೂಜೆಯನ್ನ ಮಾಡ್ತಾರೆ. ಕ್ರಿಕೆಟ್ ಆಡ್ತಕ್ಕಂಥ ಕಿಟ್ ಅನ್ನ ಬಳಸ್ಬಿಟ್ಟು ಅವೆಲ್ಲವೂ ಚೆನ್ನಾಗಿದೆ. ನೀವು ಕೂಡ ಎಲ್ಲರೂ 3, 2, 1 ಸ್ಟಾರ್ಟ್. ಎಲ್ಲ ಮಾಡಿಸಿ ಕೇಳ್ಬೇಕ ಪಾಪ ಹುಡುಗ್ರು ಕನ್ನಡ అది నాకు